ಇನ್ನು ಭಿಕ್ಷಾಟನೆ ಅನ್ನೋದು ನಮ್ಮ ಮೆಟ್ರೋ ನಿಲ್ದಾಣಕ್ಕೂ ಕೂಡ ಕಾಲಿಟ್ಟಿದೆ. ಮೆಟ್ರೋ ನಿಲ್ದಾಣದಲ್ಲಿ ಹಣ ವಸೂಲಿಗೆ ಒಂದು ಜೋಡಿ ಮುಂದಾಗಿದೆ. ಬೆನಗನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಬೆಳಗ್ಗೆ ಕಂಡು ಬಂದಂಥ ದೃಶ್ಯ ಇದು. ಕೈಯಲ್ಲಿ ಟವಲ್ ಹಿಡ್ಕೊಂಡು ಪ್ರಯಾಣಿಕರ ಬಳಿ ಹಣಕ್ಕೆ ಈ ಒಂದು ಜೋಡಿ ಒತ್ತಾಯ ಮಾಡಿದೆ. ನಮ್ಮ ಮೆಟ್ರೋ ರೂಲ್ಸ್ ಪ್ರಕಾರ ಯಾವುದೇ ಭಿಕ್ಷಾಟನೆಗೆ ಅವಕಾಶ ಇಲ್ಲ. ಮೆಟ್ರೋ ಆ ಒಂದು ಬೌಂಡ್ರಿ ಒಳಗಡೆ ಯಾವುದೇ ಒಂದು ಭಿಕ್ಷಾಟನೆಗೆ ಅವಕಾಶ ಇರೋದಿಲ್ಲ. ಆದರೆ ಇವರು ಬೆನಗಾನಹಳ್ಳಿಯಲ್ಲಿ ಇವತ್ತು ಮೆಟ್ರೋ ನಿಲ್ದಾಣದಲ್ಲಿ ಈ ರೀತಿ ಒಂದು ದೃಶ್ಯ ಕಂಡು ಬಂದಿರತಕ್ಕಂಥದ್ದು ಎಲ್ಲರ ಆಶ್ಚರ್ಯಗೂ ಗುರಿಯಾಗಿದೆ. ಸಿಲಿಕಾನ್ ಸಿಟಿಯ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲೂ ಈಗ ಭಿಕ್ಷಾಟನೆಯ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬೆನಗನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಕಂಡು ಬಂದಂಥ ದೃಶ್ಯ ಇದು. ಪ್ರಯಾಣಿಕರಿಗೆ ಸುರಕ್ಷಿತ ಹಾಗೂ ಶಿಸ್ತುಬದ್ಧ ವಾತಾವರಣ ಕಲ್ಪಿಸಬೇಕಾದ ಮೆಟ್ರೋ ನಿಲ್ದಾಣದಲ್ಲೇ ಭಿಕ್ಷೆ ಬೇಡಿದ ಘಟನೆ ಈಗ ಆತಂಕಕ್ಕೆ ಕಾರಣ ಆಗಿದೆ. ಬೆನಗನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಇವತ್ತು ಬೆಳಗ್ಗೆ ಒಂದು ಜೋಡಿ ಕೈಯಲ್ಲಿ ಟವಲ್ ಹಿಡ್ಕೊಂಡು ಪ್ರಯಾಣಿಕರ ಬಳಿ ಹೋಗಿ ಹಣ ನೀಡಬೇಕು ಅಂತ ಒತ್ತಾಯ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಮೆಟ್ರೋದಲ್ಲಿ ಪ್ರಯಾಣಕ್ಕೆ ಬಂದಿದ್ದ ಹಲವರು ಈ ದೃಶ್ಯವನ್ನು ನೋಡಿ ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಕೆಲವರು ವಿಡಿಯೋ ಚಿತ್ರೀಕರಿಸಿದ್ದಾರೆ. ಅದು ಈಗ ವೈರಲ್ ಆಗ್ತಾ ಇದೆ. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ನಮ್ಮ ಮೆಟ್ರೋ ನಿಯಮಗಳ ಪ್ರಕಾರ ಮೆಟ್ರೋ ಆವರಣದಲ್ಲಿ ಯಾವುದೇ ರೀತಿಯ ಒಂದು ಭಿಕ್ಷೆ ಬೇಡತಕ್ಕಂಥದ್ದು, ಅನಧಿಕೃತ ಹಣ ಸಂಗ್ರಹ ಅಥವಾ ಪ್ರಯಾಣಿಕರಿಗೆ ತೊಂದರೆ ನೀಡತಕ್ಕಂಥ ವಿಚಾರ, ಅದಕ್ಕೆ ಒಂದು ಅವಕಾಶ ಇರೋದಿಲ್ಲ. ಆದರೆ ಈಗ ಇದೊಂದು ಕಂಡು ಬಂದಿದೆ. ಈ ಘಟನೆಯ ಬಳಿಕ ಮೆಟ್ರೋ ನಿಲ್ದಾಣಗಳಲ್ಲಿ ಭದ್ರತಾ ವ್ಯವಸ್ಥೆ ಇನ್ನಷ್ಟು ಬಲಪಡಿಸಬೇಕು ಹಾಗೂ ಇಂತಹ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸೊ ಅಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಇದ್ದರೂ ಕೂಡ ಹೇಗೆ ಇವರು ಒಳಗಡೆ ಪ್ರವೇಶ ಮಾಡಿದರು ಅನ್ನೋದು ಈಗ ಒಂದು ಕ್ವಶನ್ ಮಾರ್ಕ್.